ದುರ್ಯೋಧನ, ಒಂದು ಮಾತು ಹೇಳ್ತೇನೆ. ನಾನು ಏನ್ ಮಾಡಿದೆ ಗೊತ್ತೇನು? ಬ್ರಹ್ಮಾಸ್ತ್ರವನ್ನ ಪಡಿಬೇಕು ಅಂತ ಈ ದ್ರೋಣಾಚಾರ್ಯ ಪಡೆದು ಬಂದಾರೆ ಪರಶುರಾಮ ದೇವರಿಂದ ಅಂತ ನನಗೆ ಗೊತ್ತಿತ್ತು. ನಾನು ಕೇಳಿದ್ರೆ ಕೊಡ್ಲಿಲ್ಲ ಅಂತ ಅನ್ನೋದಕ್ಕಾಗಿ ನಾನು ಪರಶುರಾಮ ದೇವರ ಹತ್ರನೇ ನಾನು ಹೊಡ್ಕೊಂಡು ತಗೊಂಡು ಬರ್ತೇನೆ ಅಂತ ನಾನು ಪರಶುರಾಮ ದೇವರ ಹತ್ರ ಹೋದೆ. ಆಗ ಅವರು ಕೇಳಿದ್ರು, ನೀನು ಯಾರು ಅಂತ. ನಾನು ಆಗ ಮಿಥ್ಯಾ ಪ್ರತಿಜ್ಞೆ ಮಾಡಿದೆ. ನಾನು ಬ್ರಾಹ್ಮಣ ಅಂತ ಹೇಳಿಬಿಟ್ಟೆ. ನಾನು ಬ್ರಾಹ್ಮಣ ಅಂತ ಹೇಳಿದೆ. ಗೋತ್ರ ಏನು ಅಂತ ಕೇಳಿದ್ರು, ನಿಮ್ಮ ಗೋತ್ರನೇ ಅಂತ ಹೇಳಿದೆ. ಜಮದಗ್ನಿ ಗೋತ್ರ ಅಂತ ಹೇಳಿಬಿಟ್ಟೆ. ಪರಶುರಾಮ ದೇವರಿಗೆ ಜಮದಗ್ನಿಯ ಮಕ್ಕಳವರು, ಆದ್ದರಿಂದ ಜಮದಗ್ನಿ ಗೋತ್ರ ನಾನು ಅಂತ ಹೇಳಿದೆ. ಹೀಗೆಲ್ಲ ಅವರು ಏನ್ ನನಗೆ ಕೇಳಿದ್ರು, ನಿಮ್ಮ ಏನೇನು ಕೇಳಿದ್ರು ಆ ಎಲ್ಲಾ ಮಾತಿಗೆ ಸುಳ್ಳು ಹೇಳಿ ನಾನು ಅವರಿಂದ ಬ್ರಹ್ಮಾಸ್ತ್ರವನ್ನು ಪಡೆದು ಬಂದಿದ್ದೇನೆ. ಅದರೊಳಗೆ ಒಂದು ಸ್ವಲ್ಪ ತೊಂದರೆ ಆಯಿತು. ಕೊನೆ ಹೊತ್ತಿಗೆ ನಾನು ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಗ್ಬಿಡ್ತು, ಶಾಪ ಕೊಟ್ಟರು. ಇರಲಿ, ದಟ್ಸ್ ಆಲ್ ರೈಟ್. ಆದರೆ ಬ್ರಹ್ಮಾಸ್ತ್ರ ಇಟ್ ಈಸ್ ಎಟ್ ಮೈ ಡಿಸ್ಪೋಸಲ್. ಹಾಗಾಗಿ ಆ ಬ್ರಹ್ಮಾಸ್ತ್ರ ಯಾರದು? ಪರಶುರಾಮ ದೇವರು, ಸಾಮಾನ್ಯರಲ್ಲ, ದೇವರವರು. ಆ ದೇವರಂತಹ ದೇವರು ಪರಶುರಾಮ ದೇವರು, ಅವರು ಕೊಟ್ಟ ಬ್ರಹ್ಮಾಸ್ತ್ರ ನನ್ನ ಕೈಯಲ್ಲಿದೆ. ಅದನ್ನು ನಾನು ಏನಾದರೂ ವಿನಿಯೋಗ ಮಾಡಬಹುದು. ಇಷ್ಟು ಸಾಮರ್ಥ್ಯ ಇದೆ ನನಗೆ. ಹೇಳ್ಕೊತಾನೆ ಕರ್ಣ. ಮಹಾಪರಾಧೇಹ್ಯಪಿ ಅನ್ನತೇನ ಮಹರ್ಷಿಣಾಹಂ ಗುರುಣಾಚ ಶಕ್ತ ಪ್ರದುಗ್ಧಂ ಹ್ಯಪಿ ತಿಗ್ಮತೇಜಾಹ. ಅವರು ಅಪರಾಧವನ್ನು ಮಾಡಿದ್ರೂ ಕೂಡ ನನಗೆ ಶಾಪ ಕೊಟ್ಟರು. ಕೊಟ್ಟ ಮೇಲೂ ಕೂಡ ನಾನು ಅವರ ಕಾಲಿಗೆ ಬಿದ್ದೆ. ಆಗ ನನಗೆ ಅವರು ಅನುಗ್ರಹವನ್ನು ಮಾಡಿದ್ದಾರೆ. ನನಗೆ ಬಹಳ ಅನುಗ್ರಹ ಮಾಡಿದ್ದಾರೆ. ನನಗೆ ಕೊನೆ ಕಾಲದಲ್ಲಿ ನೆನಪಾಗಬಾರದು ಅಂತ ಹೇಳಿದ್ದಾರೆ. ಕೊನೆ ಕಾಲ ಬಿಟ್ಟು ಉಳಿದೆಲ್ಲ ಕಾಲದಲ್ಲಿ ನೆನಪಾಗಬಹುದು, ಆಗಬಾರದು ಅಂತೇನಿದೆ. ಆದ್ದರಿಂದ ಎಲ್ಲ ಕಾಲದಲ್ಲಿ ನೆನಪಾಗ್ತದೆ. ಕೊನೆ ಹೊತ್ತಿಗೆ ಅಷ್ಟು ಬಿಟ್ಬಿಟ್ರೆ ಆಯ್ತು, ಏನು ದೊಡ್ಡದು, ಅದೊಂದು ಎಕ್ಸೆಂಪ್ಟ್. ಪ್ರಸಾದಿತಂ ಯಸ್ಯ ಮಯಾ ಮನೋಭೂತ್ ಶುಶ್ರೂಷೆಯಾಶ್ರೇಣ ಚ ಪೌರುಷೇಣ. ನನ್ನ ಪರಾಕ್ರಮವನ್ನು ಕಂಡು ನನ್ನ ಸೇವೆ ಮಾಡಿದ್ದಕ್ಕೆ ಬಹಳ ಚೆನ್ನಾಗಿ ಸೇವೆ ಮಾಡಿದೆ. ಹಾಗಾಗಿ ಪರಶುರಾಮ ದೇವರ ಮನಸ್ಸನ್ನು ನಾನು ಒಲಿಸಿಕೊಂಡಿದ್ದೇನೆ. ಅವರು ಸಂತುಷ್ಟರಾಗಿದ್ದಾರೆ, ನನ್ನ ಮೇಲೆ ಅವರು ತೃಪ್ತರಾಗಿದ್ದಾರೆ. ಪ್ರಸಾದಿತಂ ತಸ್ಮಾತ್ ಸಮರ್ಥೋಸ್ಮಿ. ಆದ್ದರಿಂದ ನಾನು ಸಮರ್ಥನಾಗಿದ್ದೀನಿ. ಮಮೈಷ ಭಾರ, ಪಾಂಡವರನ್ನ ಒಟ್ಟಾರೆ. ದುರ್ಯೋಧನ, ನೀನು ಸುಮ್ಮನೆ ಇದ್ದು ಬಿಡು. ಪಾಂಡವರನ್ನ, ಪೂರ್ಣ ಪಾಂಡವರನ್ನ, 5 ಜನ ಪಾಂಡವರನ್ನ ಹಾಗೂ ಪಾಂಡವರ ಸೈನ್ಯವನ್ನ ಸಂಹಾರ ಮಾಡಿ ನಿನಗೆ ರಾಜ್ಯವನ್ನು ಕೊಡೋದು ಇದು ನನ್ನ ಭಾರ, ನನ್ನ ಜವಾಬ್ದಾರಿ. ಟೇಕ್ ಇಟ್ ಫ್ರಮ್ ಮೀ ಅಂತ ಕರ್ಣ ಎಂಥ ಆಢ್ಯತೆಯಿಂದ ಹೇಳ್ತಾನೆ ನೋಡಿ. ತದಸ್ತಿ ಚಾಸ್ತ್ರಂ ಮಮ ಸಾವಶೇಷಂ ತಸ್ಮಾತ್ ಸಮರ್ಥೋಸ್ಮಿ ಮಮೈಷ ಭಾರ ನಿಮೇಷ ಮಾತ್ರಾತ್ತಮೃಷೇ ಪ್ರಸಾದಂ ಅವಾಪ್ಯ ಪಾಂಚಾಲ ಕರೋಷ ಮತ್ಸ್ಯಾನ್. ಆ ಪರಶುರಾಮ ದೇವರ ಪ್ರಸಾದವನ್ನು ಪಡೆದಿದ್ದೇನೆ. ಆದ್ದರಿಂದ 1 ನಿಮಿಷ ಸಾಕು ಈ ಪಾಂಡವರನ್ನ ಉಡಾಯಿಸಲಿಕ್ಕೆ. ಏನಿವರು, ಇವರು ಯಾರು ನನ್ನ ಮುಂದೆ? ಬರೇ ಹೇಳ್ಕೋತಾರೆ, ಅವರನ್ನು ವರ್ಣನೆ ಮಾಡ್ತಾರೆ. ಇವರು ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಎಲ್ಲರೂ ಏನಿಲ್ವೇ ಇಲ್ಲ. ಭೀಷ್ಮಾಚಾರ್ಯ ಇದ್ದಾರಲ್ಲ, ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ, ಇವರೆಲ್ಲ ಏನ್ ಮಾಡಬೇಕು? ಅವರೆಲ್ಲರನ್ನ ಒಂದೊಂದು ಪೀಠ ಹಾಕು, ನೀನು ಕೂತ್ಕೋ, ಅವರು ಕೂಡಿಸು, ಅವರನ್ನು ಅಲ್ಲಿ ಪಾದಪೂಜೆ ಮಾಡಿ ಅಲ್ಲಿ ಕೂಡಿಸಿರು. ಅವ್ರು ಯಾರೂ ಯುದ್ಧಕ್ಕೆ ಬರಬೇಕಾಗಿಲ್ಲ. ಅವರು ಯಾರೂ ಯುದ್ಧಕ್ಕೆ ಬರಬೇಕಾಗಿಲ್ಲ. ಅವ್ರದ್ದೇನೂ ಕೆಲಸ ಇಲ್ಲ. ಅವರು ಎಲ್ಲರೂ ಕೂಡಿ ಮಾಡುವ ಏನು ಕೆಲಸವಿದೆಯೋ ಅದನ್ನು ನಾನು ಒಬ್ಬನೇ ಮಾಡ್ತೀನಿ. ಹೇಳ್ಕೊಳ್ಳೋದಕ್ಕೂ ಒಂದು ಮಿತಿ ಇರಬೇಕು. ಸತ್ಯ ಅಂತ ತೋರಬೇಕು, ಹಾಗೆ ಹೇಳ್ಕೋಬೇಕು. ಈಗ ಪ್ರೈಮ್ ಮಿನಿಸ್ಟರ್ ಈಗ ಮನಮೋಹನ್ ಸಿಂಗ್ ಫೋನ್ ಮಾಡಿದ್ರು ನನಗೆ. ನೀವು ಈಗಿಂದೀಗ ಬಂದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ಎಲ್ಲ ಕೆಲಸ ಇದೆಯಪ್ಪ, ಎಲ್ಲ ಎಷ್ಟು ಕಡೆ ಅಂತ ನಾನು ನೋಡಬೇಕು. ನೋಡಿ, ಅಲ್ಲಿ ಕರುಣಾನಿಧಿ, ಅಲ್ಲಿ ಅವರು ಕರೀತಾ ಇದ್ದಾರೆ, ಇಲ್ಲಿ ಇವ್ರ ಸಮಸ್ಯೆ, ಅಲ್ಲಿ ಮಾಯಾಬೇನ್, ಎಲ್ಲರೂ ನನ್ನೇ ಕರೀತಾರೆ. ನಾನು ಏನು ಮಾಡಲಿ? ಎಲ್ಲರೂ ಫೋನ್ ಮಾಡಿದ್ರಿ ಇವತ್ತು ಅಂತ ಹೇಳಿದ್ರಿ. ನೀವು ವಿಶ್ವಾಸ ಇಡ್ತೀರಿ? ನೀವು ಹೀಗೆ ಪೆದ್ದರಾಗಿ ಮಾತಾಡ್ಲಿಕ್ಕೆ ಹೋಗ್ಬಾರದ್ರಿ. ಸ್ವಲ್ಪ ತಂದೇನಿದೆಯಲ್ಲ ಅದರ ಮೇಲೆ ಒಂದು 20%, 15%, 30% ಸುಳ್ಳು ಹೇಳಿದರೆ ಯಾರಾದರೂ ಒಪ್ತಾರೆ. ಅದು ಯಾರಾದರೂ ಒಪ್ತಾರೆ. ಅದೆಲ್ಲ ಬಿಟ್ಟು 100% ಅಲ್ಲ 1000% ಸುಳ್ಳು ಹೇಳ್ತಾ ಹೋದ್ರೆ ಯಾರು ಒಪ್ತಾರೆ? ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ ಎಲ್ಲರನ್ನೂ ನಿನ್ನ ಹತ್ರ ಕೂಡಿಸ್ಕೊಂತೆ. ಇವರೆಲ್ಲ ನಿನ್ನ ಹತ್ರ ಕೂತಿರ್ಬೇಕು ಅಂತೆ. ಅವರು ಪಿತಾಮಹಸ್ತಿಷ್ಠತು ತೇ ಸಮೀಪೆ.
ಸಂಸ್ಕೃತ ಬರುತ್ತಲ್ಲ ನಿಮಗೆಲ್ಲ. ಪಿತಾಮಹಸ್ತಿಷ್ಠತು ತೇ ಸಮೀಪೆ ದ್ರೋಣಶ್ಚ ಸರ್ವೇ ಚ ನರೇಂದ್ರ ಮುಖ್ಯಾ, ಎಲ್ಲ ರಾಜರು ನಿಮ್ಮ ಹತ್ರ ಕೂಡಿಸ್ಕೋ. ಋಷಿ ಪ್ರಸಾದೇನ ಬಲೇನ ಗತ್ವ ಪಾರ್ಥಾನ್ ಹನಿಷ್ಯಾಮಿ, ಪಾಂಡವರನ್ನ ಸಮಾನ ಮಾಡ್ತೀನಿ. ಮಮ ಈಶಭಾರಃ, ಇದು ನನ್ನ ಜವಾಬ್ದಾರಿ, ಇದರಲ್ಲಿ ನೀನು ತಲೆ ಹಾಕಬೇಡ, ಆಗತ್ತೋ ಬಿಡುತ್ತೋ ಅಂತ ವಿಚಾರ ಮಾಡಬೇಡ, ಇದೆಲ್ಲ ನನ್ನ ಜವಾಬ್ದಾರಿ, ನಾನು ಮಾಡ್ತೀನಿ. ಏವಂ ಬ್ರುವಂತಂ ತಮುವಾಚ ಭೀಷ್ಮ. ಹೀಗಂತ ಇರುವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಕಿಂ ಕಥಸೆ ಕಾಲ ಪರೀತ ಬುದ್ಧಿ. ಏನ್ ನಿನ್ನ ಕಾಲದಿಂದಾಗಿ ನಿನ್ನ ಬುದ್ಧಿಯೆಲ್ಲ ಕೆಟ್ಟೋಗಿದೆಯಾ, ವಿಪರೀತವಾಗಿದೆಯಾ? ನಿನ್ನ ಯೋಗ್ಯತೆ ಏನು ಅಂತ ತಿಳ್ಕೊ, ಅದನ್ನು ನೋಡ್ಕೊಂಡು ನೀನು ಅರ್ಥ ಮಾಡ್ಕೊ. ಎಷ್ಟು ಸಲ ನೀನು ಯುದ್ಧದಿಂದ ಓಡಿ ಹೋಗಿಲ್ಲ, ಪರಾಭವವನ್ನು ಹೊಂದಿಲ್ಲ, ಎಷ್ಟು ಸಲ ಸೋತಿಲ್ಲ, ಎಷ್ಟು ಸಲ ಓಡಿ ಹೋಗಿಲ್ಲ, ಪಲಾಯನ ಮಾಡಿಲ್ಲ, ಎಷ್ಟು ಸಲ ಏನೂ ದಿಗ್ಭ್ರಾಂತನಾಗಿ ಉಪಾಯವೇ ತೋಚದೆ ಕೈ ಚೆಲ್ಲಿ ಕೂತಿಲ್ಲ ನೀನು. ಈಗ ಇಷ್ಟೆಲ್ಲ ಮಾತಾಡ್ತೀಯಲ್ಲ. ನಕರ್ಣ ಜಾನಾಸಿ ಯಥ ಪ್ರಧಾನೇ ಹತೆ ಹತಾಸ್ಯ ಧೃತರಾಷ್ಟ್ರಪುತ್ರ. ನಿನ್ಮೇಲ್ ಭಾರ ಹಾಕಿ ನಾವೆಲ್ಲ ಸುಮ್ಮನೆ ಇದ್ರೆ ಎಲ್ಲ ಎಷ್ಟನರ್ಥವಾಗತ್ತೆ, ಏನಾದರೂ ಗೊತ್ತೋಣ್ಣಿಕೆ. ಯತ್ಖಾಂಡವಂ ದಾಹಯತ ಕೃತಂ ಹಿ ಕೃಷ್ಣದ್ವತೀಯೇನ ಧನಂಜಯೇನ. ಏನು ಅರ್ಜುನ ಮಾಡಿದ ಪರಾಕ್ರಮವನ್ನ ನೀನು ಕೇಳಿಲ್ಲೇನು, ನೋಡಿಲ್ಲೇನು, ಸುದ್ದಿ ಬಂದಿಲ್ಲೇನು ನಿನಗೆ? ಎಲ್ಲ ಗೊತ್ತಿದೆ. ತತ್ವಾತ್ ಕೃಷ್ಣ ಸಹಾಯವಿದ್ದಾಗಂತೂ ಏನಾಗತ್ತೆ ಅಂತನ್ನೋದು, ಏನಾಗತ್ತೆ ಅಲ್ಲ ಏನಾಗೋದಿಲ್ಲ ಅಂತ ಪ್ರಶ್ನೆ ಕೇಳಬೇಕು. ಅಂಥದ್ದಿದೆ ಅವರ ಸಾಮರ್ಥ್ಯ. ಶಕ್ತಿ ಅಂತನ್ನೋದು ಇಂದ್ರ ನಿನಗೆ ಕೊಟ್ಟಂತಹ ಒಂದು ಅಸ್ತ್ರ. ಈಗ ನಿನ್ನ ಉಳಿದ ನಿನ್ನ ಸಹಜವಾದ ಕರ್ಣಕುಂಡಲಗಳಂತೂ ಇಲ್ಲ, ನಿನ್ನಲ್ಲಿರ್ತಕ್ಕಂಥದ್ದು ಅದನ್ನು ಕಸ್ಕೊಂಡು ನಿನಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಭಸ್ಮೀಕೃತಾಂ ತಾಂ ಸಮರೇ ವಿಶೀರ್ಣಂ ಚಕ್ರಾಹತಾಂ ದ್ರಕ್ಷಸಿ ಕೇಶವೇನ. ಅರ್ಜುನ ಪರಮಾತ್ಮ ಬಿಡು, ಅರ್ಜುನ ನಿನಗೇನು ಮಾಡ್ಲಿಕ್ಕಾಗೋದಿಲ್ಲ, ಬಿಟ್ಬಿಡು. ನೀನು ಆ ಶಕ್ತಿ ಅಸ್ತ್ರವನ್ನು ಬಿಡೋದಕ್ಕೆ ನೀನು ಆರಂಭ ಮಾಡಿದಾಗ ಅದನ್ನು ಬಿಟ್ಟರೆ ಸುಮ್ಮನೆ ಕೂತಿರ್ತಾನ ಕೃಷ್ಣ? ಅವನು ಒಂದು ಚಕ್ರ ಬಿಟ್ಟುಬಿಟ್ರೆ ಆಯ್ತು. ಅವನ ಚಕ್ರದ ಮುಂದೆ ನಿನ್ನ ಶಕ್ತಿ ಅಸ್ತ್ರ ಏನಾಗಬೇಕು? ಎಲ್ಲಿದದು? ಲೆಕ್ಕಕ್ಕುಂಟಾದು ಇಲ್ಲ. ಹಾಗಾಗಿ ಏನು ಸಾಧ್ಯವಿಲ್ಲ. ಎಷ್ಟೇ ಶರಸ್ಸರ್ಪಮುಖೋ ವಿಭಾತಿ. ನಿನಗೆ ಆ ತಕ್ಷಕನ ಮಗ ಅಶ್ವಸೇನ, ಆ ಅಶ್ವಸೇನ ನಿನಗೆ ಒಂದು ಬಾಣವಾಗಿ ಅಸ್ತ್ರವಾಗಿ ನಿನಗೆ ಬಂದಿದ್ದಾನಲ್ಲ. ಆ ಖಾಂಡವ ವನವನ್ನು ದಹನ ಮಾಡುವಾಗ ಅಶ್ವಸೇನ ಉಳಿದ ಆ ಅಶ್ವಸೇನ ಎಂಬ ಸರ್ಪ ಬಂದು ಕರ್ಣನ ಬತ್ತಳಿಕೆಯಲ್ಲಿ ನಾನು ನಿನಗೆ ಸರ್ಪವಾಗಿ, ಇದು ಬಾಣವಾಗಿ ಅಸ್ತ್ರವಾಗಿರ್ತೇನೆ, ನನ್ನನ್ನು ಪ್ರಯೋಗ ಮಾಡು ಅಂತ ಏನು ಹೇಳಿ ಕೂತಿದ್ದಾನೆ. ಆ ಅಸ್ತ್ರದ ಆ ಬಾಣವನ್ನು ತೋರಿಸ್ತಿರ್ತಿ ಆಗಾಗ ಮಧ್ಯದಲ್ಲಿ. ಆ ತೋರಿಸುವ ಪ್ರದರ್ಶನ ಮಾಡುವ ಆ ಎಷ್ಟರ ಸರ್ಪಮಯೋ ವಿಭಾತಿ. ಸದಾ ಅದಕ್ಕೇನ್ ಮಾಡ್ತಿದ್ದ ಅಂತಂದ್ರೆ, ಇದು ಒಂದು ಸ್ವಲ್ಪ ಇದು ಭಾರಿ ಅಂತ ತೋರಿಸೋದಕ್ಕಾಗಿ ಅದಕ್ಕೊಂದು ಹಾರ ಹಾಕ್ತಿದ್ದ. ಬತ್ತಳಿಕೆಯೊಳಗಿರುವಂತ ಅದು ಒಂದೇ ಸಲ ಪ್ರಯೋಗ ಮಾಡಿದ್ದು. ಆ ಹಿಂದೂ ಪ್ರಯೋಗ ಮಾಡಲಿಲ್ಲ, ಮುಂದೂ ಪ್ರಯೋಗ ಮಾಡ್ಲಿಕ್ಕೆ ಬರಲಿಲ್ಲ. ಏನೋ ಮುಗದೆ ಹೋಯ್ತದೆ ಕೆಲಸ. ಅದಕ್ಕೆ ನಿತ್ಯ ಹಾರ ಹಾಕ್ಬೇಕು. ಹತ್ರ ಸಿಗಿಸೋಗ್ತಾರಲ್ಲ ಹಾರದವರು, ಗುಜರಾತಿ ಮನೆಗಳಿಗೆಲ್ಲ ಹಾರ ಸಿಗಿಸೋಗೋದಿಲ್ಲ. ಅಂಥ ಒಬ್ಬ ವ್ಯಕ್ತಿಯನ್ನು ಕರೆದು 10 ರೂಪಾಯಿ ಹಾರ ತಂದು ಅದನ್ನೊಂದು ಹಾರ ಹಾಕ್ತಿರ್ಬೇಕು ಬತ್ತಳಿಕೆಯಲ್ಲಿ. ನಾನು ಹೇಳಿದ್ದಲ್ಲ, ಭೀಷ್ಮಾಚಾರ್ಯ ಹೇಳಿದ ಮಾತು. 10 ರೂಪಾಯಿ ನಾ ಹೇಳಿದ್ದು, ಆದ್ರೆ ಹಾರ ಮಾತ್ರ ಅಲ್ಲಿ ಹಾಕ್ತಾ ಇದ್ದ ಅಂತ ಹೇಳ್ತಾರೆ. ಯಸ್ತೆ ಶರಸ್ ಸರ್ಪಮಯೋ ವಿಭಾತಿ ಸದಾ ಅಗ್ರೆ ಮಾಲ್ಯೈಹಿ. ಭಾರಿ ಒಳ್ಳೆ ಮಾಲೆಯನ್ನು ಹಾಕಿ ಮಹಿತ ಪ್ರಯತ್ನ, ಒಳ್ಳೆ ಪೂಜೆ ಮಾಡ್ತಿದ್ದೀನಿ ನೀನು, ಅದನ್ನ ಗೌರವದಿಂದ ಅದನ್ನು ಹಾಗೇ ಪೂಜೆ ಮಾಡ್ತಾ ಇಟ್ಬಿಡೋದು. ಅದು ಕೆಲಸಕ್ಕೆ ಉಪಯೋಗಿಸಬೇಡ. ಉಪಯೋಗಿಸಿದೆಯೋ ಪಾಂಡುಪುತ್ರಾಭಿಹತ ಶರೌಘೈ ಸಹತ್ವಯ ಯಾಸ್ಯತಿ ಕರ್ಣನಾಶಂ. ನೀನು ಸತ್ತೋಗ್ತಿ, ಆ ಬಾಣವು ಸತ್ತೋಗತ್ತೆ. ಆದ್ರಿಂದ ಅದನ್ನು ಉಪಯೋಗಿಸಬೇಡ. ಹಾಗೇ ಪೂಜೆ ಮಾಡ್ತಾ ಇರು, ನಾವು ಎಲ್ಲರೂ ನೋಡಿ ಎಲ್ಲರೂ ಸಂತೋಷ ಪಡ್ತಾ ಇರ್ತೀವಿ. ಚಿಂತೇನೆ ಅಲ್ಲೋ, ಬಾಣಾಸುರನನ್ನು ಸಂಹಾರ ಮಾಡಿದ ಕೈಗಳನ್ನು ಕತ್ತರಿಸಿದಂತಹ ಕೃಷ್ಣ ಅರ್ಜುನನಿಗೆ ಸಹಾಯಕ್ಕಿದ್ದಾನೆ. ನರಕಾಸುರನ ಸಂಹಾರ ಮಾಡಿದಂತಹ ಕೃಷ್ಣ ಅರ್ಜುನನ ಸಹಾಯಕ್ಕಿದ್ದಾನೆ. ನಿನ್ಗೇನ್ ಕಲ್ಪನೆ ಇದೆಯಾ? ಎಲ್ಲಿ ನರಕಾಸುರ, ಎಲ್ಲಿ ನೀನು, ಎಲ್ಲಿ ಜರಾಸಂಧ, ಎಲ್ಲಿ ನೀನು? ಎಂಥ ಪರಾಕ್ರಮಿ ಅವನು. ಅಂಥವರ ಜೊತೆಗೆ ನೀನು ಆ ಕೃಷ್ಣ ನಿನಗೆ ಸಹಾಯಕ್ಕಿರುವಾಗ, ಕೃಷ್ಣ ಅರ್ಜುನನಿಗೆ ಸಹಾಯಕ್ಕಿರುವಾಗ ನೀನು ಅರ್ಜುನನಿಗೆ ಕೂದಲೆಳಿ, ಇನ್ನೇನು ಬೇಡ, ಅವನ ಮೈ ಮೇಲಿರುವ ಒಂದು ಕೂದಲೆಳಿಯನ್ನು ಮಣಿಸಿಬಿಡು ಸಾಕು, ಮಣಿಸಿಬಿಡು ಸಾಕು. ಅಂದ್ಹಾಗೆ ಹೇಳ್ತಾ ಇದ್ದಾರೆ.
ಯಸ್ವಾದೃಶಾನಂಚ ವರೀಯ ಸಂಚ ಹಂತಾರಿ ಪೂರ್ಣಂ ತುಮುಲೆ ಪ್ರಗಾಢೆ. ಇಷ್ಟು ಮಾತಾಡಿದರೆ ಆಗ ಸಿಟ್ಟು ಬಂತು ಅರ್ಜುನನಿಗೆ, ಕರ್ಣನಿಗೆ. ಸೊಕ್ಕಿನವರು ಹೇಳಿಕೋತಾರೆ, ಹೇಳಿಕೊಂಡಾಗ ಯಾರಾದರೂ ಇಲ್ಲ ಅಂತ ಹೇಳಿದ್ರೆ ಸಿಟ್ಟಿಗೆ ಬರ್ತಾರೆ. ಇದವರ ಮೂರು ಸ್ವಭಾವ. ಸೊಕ್ಕಿನವರು ಹೇಳ್ಕೊಳ್ಳೋದು, ಸಿಟ್ಟಿಗೆ ಬರೋದು, ಅದು ಮೂರೂ ಸ್ವಭಾವ. ಅದನ್ನು ಮಾಡ್ತಾನೆ ಕರ್ಣ. ಎಷ್ಟು ಪಿಕ್ಚರಸ್ಕಾಗಿ ಹೇಳ್ತಾರೆ ನೋಡಿ. ಹೇಳ್ತಾರೆ, ಕರ್ಣವು ವಾಚ ಅಸಂಶಯಂ ವೃಷ್ಣಿಪತಿರಿ ಯಥೋಕ್ತಃ. ಹೋ, ಕೃಷ್ಣ ಬಹಳ ಉತ್ತಮ, ಸರ್ವೋತ್ತಮ. ನಿಮ್ಮ ದೃಷ್ಟಿಯೊಳಗೆ ಆ ಪಾಂಡವರೆಲ್ಲ ಉತ್ತಮರು, ಶ್ರೇಷ್ಠರು, ನಾವೆಲ್ಲ ಕೆಲಸಕ್ಕೆ ಬಾರದೇ ಇದ್ದವರು. ಹೌದಾ? ಸಂತೋಷ ಆಯ್ತು. ಭೂಯಾಂಶ್ಚ ತಥಾಚ ಭೂಯಾಂಶ್ಚ ತಥೋ ಮಹಾತ್ಮ. ಅದಕ್ಕಿಂತಲೂ ಅವನು ಇನ್ನೊಬ್ಬ ಅರ್ಜುನ ದೊಡ್ಡವ, ಅದಕ್ಕಿಂತಲೂ ಮತ್ತೊಬ್ಬ ದೊಡ್ಡವ. ಅವರೆಲ್ಲರೂ ಭಾರಿ 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 ದೊಡ್ಡವರು. ನಾವೆಲ್ಲ ಕೆಲಸಕ್ಕೆ ಬಾರದೇ ಇದ್ದಂತಹ ಬೇಚಾರ್ ಲಾಚಾರ್ ಜನ, ಅತ್ಯಂತ ವ್ಯರ್ಥ ಜನ ಅಲ್ಲ. ಸರಿ, ಆದರೆ ಈ ಮಾತು ನಮಗಾಡಿದ್ದಕ್ಕೆ, ಈ ನಿಷ್ಠುರವಾದ ದುಷ್ಟವಾದ ಮಾತು ನನಗಾಡಿದ್ದಕ್ಕೆ, ಅಹಂ ಯದುಕ್ತ ಪರುಷಂತು ಕಿಂಚಿತ, ಅವರನ್ನು ವರ್ಣನೆ ಮಾಡಿ ನಮ್ಮನ್ನು ಬೈದ್ರಲ್ಲ, ಈ ಬೈದದ್ದಕ್ಕೆ ಈ ಸಭೆಯ ಮಧ್ಯದಲ್ಲಿ ನಿಮ್ಮೆಲ್ಲರಿಗೆ ಹೇಳ್ತೇನೆ ನೋಡಿ. ಕರ್ಣ ಹೇಳ್ತಾನೆ, ಕಿಂಚಿತ ಪಿತಾಮಹಸ್ತಸ್ಯ ಫಲಂ ಶೃಣೋತು. ಭೀಷ್ಮಾಚಾರ್ಯ ನನಗೇನು ಅಂದ್ರೋ ಇದರ ಫಲ ಏನಪ್ಪ, ಇದನ್ನು ಭೀಷ್ಮಾಚಾರ್ಯ ಕೇಳಿ. ಎಲ್ಲ ಸಭೆಯ ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ. ನ್ಯಸ್ಯಾಮಿ ಶಸ್ತ್ರಾಣಿ ನಜಾತ ಸಂಖ್ಯೆ ಪಿತಾಮಹೋ ದ್ರಕ್ಷತಿ ಮಾಂ ಸಭಾಯಾಂ ತ್ವಯಿ ಪ್ರಶಾಂತೇತ ಮಮ ಪ್ರಭಾವಂ ದಕ್ಷಂತಿ ಸರ್ವೇ ಭುವಿ ಭೂಮಿ ಪಾಲಾಹ. ಇವತ್ತೇ ನನ್ನ ಕೈಯಲ್ಲಿರುವಂತಹ ಧನುಸ್ಸು ಬಾಣಗಳನ್ನು ಕೆಳಗಿಟ್ಟೆ, ಚೆಲ್ಲಿದೆ, ಮುಗಿದೋಯ್ತು. ಭೀಷ್ಮಾಚಾರ್ಯ ನನಗೆ ಇಷ್ಟು ನಿಷ್ಠುರವಾಗಿ ಮಾತಾಡಿದ್ದಕ್ಕಾಗಿ ನಾನು ಸರ್ವಥ ಈ ಯುದ್ಧದಲ್ಲಿ ಪಾಲುಗೊಳ್ಳುವುದಿಲ್ಲ. ಭೀಷ್ಮಾಚಾರ್ಯ ಸತ್ತ ಮೇಲೆ ಬೇಕಾದರೆ ನಾನು ಬರ್ತೇನೆ, ಅಲ್ಲಿವರೆಗೆ ನಾನು ಬರುವುದಿಲ್ಲ. ಕರ್ಣ ಓಪನ್ ಆಗಿ ಅನೌನ್ಸ್ ಮಾಡ್ತಾನೆ, ಅರ್ಥಾತ್ ಪ್ರತಿಜ್ಞೆ ಮಾಡಿಬಿಡ್ತಾನೆ. ಭೀಷ್ಮಾಚಾರ್ಯ ಬದುಕಿರೋವರೆಗೆ ನಾನು ಬರುವುದಿಲ್ಲ, ಭೀಷ್ಮಾಚಾರ್ಯ ಯುದ್ಧವಾಗ್ತಾ ಇರೋವರೆಗೆ ನಾನು ಬರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ನ್ಯಸ್ಯಾಮಿ ಶಸ್ತ್ರಾಣಿ ನ ಜಾತು ಸಂಖ್ಯೆ ಪಿತಾಮಹೋ ದ್ರಕ್ಷತಿ ಮಾಂ ಸಭಾಯಾಮ್. ಭೀಷ್ಮಾಚಾರ್ಯ ನಾನು ಕಾಣಿಸ್ಬೇಕು ಅಂದ್ರೆ ಸಭೆಯಲ್ಲಿ ಕಾಣಿಸ್ತೇನೆ, ಸಭೆಯಲ್ಲಿ ಭೇಟಿಯಾಗ್ತೇನೆ. ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ನಾನು ಬರುವುದಿಲ್ಲ, ನಾನು ಯುದ್ಧವನ್ನು ಆಡುವುದಿಲ್ಲ. ಭೀಷ್ಮ ತ್ವಯಿ ಪ್ರಶಾಂತೆ, ನೀವು ಸತ್ತೋದ ಮೇಲೆ ಮಮ ಪ್ರಭಾವಂ ದಕ್ಷಂತೆ ಸರ್ವೇ ಭೂಮಿ ಭೂಮಿ ಪಾಲಾಹ. ಭೂಮಿಯ ಎಲ್ಲ ರಾಜರು ಕೂಡ ನನ್ನ ಪರಾಕ್ರಮವನ್ನು ಆಮೇಲೆ ನೋಡ್ತಾರೆ, ಅಲ್ಲಿವರೆಗೆ ನಾನು ಪರಾಕ್ರಮವನ್ನು ತೋರಿಸೋದಿಲ್ಲ. ಯಾಕೆ? ಯುದ್ಧಕ್ಕೆ ಬರುವುದಿಲ್ಲ ನಾನು ಅಂತ ಭೀಷ್ಮರು ಬೈದದ್ದಕ್ಕೆ ಕೋಪಗೊಂಡು ಪ್ರತಿಯಾಗಿ ಉತ್ತರವನ್ನು ಕೊಟ್ಟು ಪ್ರತಿಜ್ಞೆಯನ್ನು ಮಾಡಿಬಿಡ್ತು. ಮುಗಿದೋಯ್ತು, ಕೆಲಸವೇ ಮುಗಿದೋಯ್ತು. ಹೇಗಿದೆ ನೋಡಿ, ದುರ್ಯೋಧನನ ಪ್ರೇಮ, ಅಂಗರಾಜ್ಯ ಕೊಟ್ಟದ್ದರ ಪ್ರತಿ ಉಪಕಾರ, ಅಂಗರಾಜ್ಯ ಕೊಟ್ಟದ್ದರ ಉಪಕಾರ ಏನಿದೆ ನೋಡಿ ಹೇಗಿದೆ. ದುರ್ಯೋಧನ ಪಾಪ ಮಾಡ್ತಾನೆ, ಅವನು ಅಧರ್ಮ ಮಾಡ್ತಾನೆ, ಅವನ ಪಕ್ಷವನ್ನು ಬಿಡು, ಧರ್ಮರಾಜನ ಪಕ್ಷಕ್ಕೆ ಬಾ ಅಂತ ಕರೀತಾನೆ ಕೃಷ್ಣ. ನೀನು ಧರ್ಮರಾಜನ ಪಕ್ಷಕ್ಕೆ ಬಂದಿ ಅಂತಾದರೆ ನಿಮ್ಮಲ್ಲಿ ಯುದ್ಧವೇ ಆಗುವುದಿಲ್ಲ, ಯುದ್ಧ ನಿಂತೋಗತ್ತೆ, ನೀನೇ ರಾಜನಾಗ್ತಿ, ಮಹಾದೊರೆ ನೀನು. ನಿನ್ನ ತಮ್ಮ ಧರ್ಮರಾಜ, ಅವನ ತಮ್ಮ ದುರ್ಯೋಧನ, ಅವನ ತಮ್ಮ ಉಳಿದವರೆಲ್ಲ. ಹೀಗಾಗಿ ರಾಜ್ಯವನ್ನು ಆಳಬಹುದು ನೀನು. ಪಾಂಡವರ ಕೌರವರ ಬೆಸುಗೆಯ ಉತ್ತಮವಾದಂತಹ ವ್ಯಕ್ತಿ ನೀ. ಆದ್ದರಿಂದ ನೀನು ನಮ್ಮ ಪಕ್ಷಕ್ಕೆ ಬಾ, ಯುದ್ಧವಾಡಬೇಡ ಅಂತ ಹೇಳಿದರೆ, ನಾನು ಪ್ರತಿಜ್ಞೆ ಮಾಡೀನಿ, ಆದ್ದರಿಂದ ದುರ್ಯೋಧನನಿಗೆ ಸಹಕಾರ ಮಾಡಬೇಕು, ನಾನು ಅದನ್ನು ಬಿಟ್ಟು ಬರುವುದಿಲ್ಲ ಅಂತಂತಾನೆ. ಯಾವ ಕಾರಣ ಮಿತ್ರ ಪ್ರೇಮದ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಅಂತ ಹೇಳ್ತಾನೋ ಅದೇ ಕಾರಣ ತನ್ನ ಪ್ರತಿಷ್ಠೆಗೆ ಬಂದಾಗ ತನಗೆ ಒಂದು ಶಬ್ದವನ್ನು ಮಾತಾಡಿದ್ದಕ್ಕಾಗಿ, ಕೇವಲ ಮಾತು, ಕೃತಿಯಲ್ಲೇನಿಲ್ಲ, ಅನರ್ಥ ಏನಾಗಿಲ್ಲ, ಬಾಣ ಏನು ತಟ್ಟಿಲ್ಲ, ಇವನ ಎದೆಯನ್ನು ಸೀಳಿಲ್ಲ, ರಕ್ತ ಹನಿ ಹರಿದಿಲ್ಲ, ರಾಜ್ಯ ಕಸ್ಕೊಂಡಿಲ್ಲ, ಯಾವ ಅಪಚಾರವನ್ನು ಮಾಡಿಲ್ಲ, ಮಾತಿನಲ್ಲಿ ಯಾಕಿಷ್ಟು ಹೇಳ್ಕೋತಿ ನೀನು ಅಂತಿಷ್ಟು ಕೇಳಿದ್ದಕ್ಕೆ ಕರ್ಣ ಏನಂತಾನೆ, ನಾನು ಯುದ್ಧವಾಡ್ಲಿಕ್ಕೆ ಬರುವುದಿಲ್ಲ,
ಭೀಷ್ಮರು ಇರೋವರೆಗೆ ನಾನು ಯುದ್ಧ ಮಾಡುವುದಿಲ್ಲ. ಇದು ಮಿತ್ರಪ್ರೇಮ. ಮಿತ್ರಪ್ರೇಮ ಇಲ್ಲಿ ಮೈತ್ರಿ ಗಾಢವಾಗಿ ತೋರುತ್ತೆ. ಇದು ಕರ್ಣನ ಮೈತ್ರಿ ಗಾಢವಾಗಿ ತೋರ್ತದೆ ಅಲ್ಲ. ಸ್ವಾಭಿಮಾನವನ್ನು ಬಿಟ್ಟು ತನಗೆ ಯಾರು ಬೈದರೂ ಕೂಡ ಏನ್ ಚಿಂತಿಲ್ಲ, ನನ್ನಮ್ಮೊಳಗೆ ಜಗಳ ಆಗ್ತಿರ್ತದೆ, ನಾನು ಯಾಕೆ ಅದಕ್ಕೆ, ನಮ್ಮಿಬ್ಬರಲ್ಲಿ ಜಗಳವಾದದ್ದಕ್ಕಾಗಿ ದುರ್ಯೋಧನನಿಗೆ ಯಾಕೆ ನಾನು ಅಪಚಾರ ಮಾಡಬೇಕು, ಅವನಿಗೆ ಯಾಕೆ ತೊಂದರೆ ಕೊಡಬೇಕು, ನಮ್ಮ ಜಗಳದ ಮಧ್ಯದಲ್ಲಿ ದುರ್ಯೋಧನನಿಗೆ ತೊಂದರೆ ಕೊಡಬಾರದು, ನಾನು ಯುದ್ಧವಾಡ್ತೀನಿ ಅಂತ ಹೇಳಿ ಯುದ್ಧವಾಡಬೇಕಾಗಿತ್ತು. ಒಂದು ಮಾತು ತಿಳಿರಿ, ಅಕಸ್ಮಾತ್ ಭೀಷ್ಮರು ಸಾಯದೆ, ಭೀಷ್ಮರನ್ನು ಕೊಲ್ಲದೆ ಅವರು ಮೃತ್ಯುಂಜಯರವರು, ಅರ್ಥಾತ್ ಸ್ವಚ್ಛಂದ ಮೃತ್ಯುಗಳು. ಹಾಗಾಗಿ ಆ ಕಾರಣಕ್ಕಾಗಿ ಭೀಮ ಆ ಭೀಷ್ಮರನ್ನು ಉಳಿಸಿ ಉಳಿದವರೆಲ್ಲರನ್ನು ಕೊಂದು ದುರ್ಯೋಧನನು ಕೊಂದಿದ್ರೆ ಆಗ ಇವನ ಮಿತ್ರಪ್ರೇಮಕ್ಕೆ ಎಲ್ಲಿ ಸ್ಥಾನ ಇತ್ತು? ಯಾರು ರಕ್ಷಣೆ ಮಾಡಲಿಕ್ಕೆ ಇವನು ಯುದ್ಧಕ್ಕೆ ಬರಬೇಕಾಗ? ಭೀಷ್ಮ ಉಳಿದಿದ್ದಾನೆ. ಭೀಷ್ಮ ಯುದ್ಧದಲ್ಲಿ ಇರೋವರೆಗೆ ನಾನು ಬರುವುದಿಲ್ಲ. ಬಹಳ ಉತ್ತಮ, ಫೇರ್ ಇನಫ್. ಇದು ಯಾವಾಗ? ಭೀಷ್ಮ ಇದ್ದಾಗಲೇನೆ ದುರ್ಯೋಧನನನ್ನು ಕುಟ್ಟಿ ಹಾಕಿದ್ರೆ, ಸಂಹಾರ ಮಾಡಿದ್ರೆ, ಆಗ ಭೀಷ್ಮ ಬಿಟ್ಟು ಹೋದ ಮೇಲೆ ಇವನು ಕರ್ಣ ಬಂದು ಮಾಡೋದೇನು? ಕೆಲಸ ಏನಿದೆ? ದುರ್ಯೋಧನ ಸತ್ತೋಗಿದ್ದ. ಈ ವಿವೇಕವನ್ನು ಮಾಡದೆ ವಿವೇಕ ಭ್ರಷ್ಟನಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ, ಹುಚ್ಚರಂತೆ, ಪೆದ್ದರಂತೆ ಕರ್ಣ. ಆದ್ದರಿಂದ ಕರ್ಣನ ಮಿತ್ರಪ್ರೇಮ ಅಂತನ್ನೋದೇನಿದೆ ಇದು ತಪ್ಪು. ಇದು ಸರ್ವಥಾ ಮಿತ್ರಪ್ರೇಮವಲ್ಲ. ಇತ್ತು ಮಿತ್ರಪ್ರೇಮ ಇಲ್ಲ ಅಂತ ಅನ್ನೋದಿಲ್ಲ ನಾನು. ಮಿತ್ರಪ್ರೇಮ ಕರ್ಣನಿಗಷ್ಟೇ ಯಾಕೆ ಅಲ್ರಿ? ಮಿತ್ರಪ್ರೇಮವನ್ನೇ ನೀವು ಹೇಳೋದು, ಅದನ್ನೇ ನೀವು ಇಷ್ಟು ದೊಡ್ಡ ಮಾತು ಅಂತ ಹೇಳೋದಾಗಿದ್ರೆ ಅಂಗರಾಜ್ಯವನ್ನು ಕೊಟ್ಟಾನೆ. ಅಂದಿನಿಂದ ಅವನ ಮಾತನ್ನು ಕೇಳ್ತಾ ಬಂದಾನೆ, ಅವನ ಉಪಕಾರದಲ್ಲಿದ್ದಾನೆ. ಇಷ್ಟೆಲ್ಲ ಮಾಡಿಸಿಕೊಂಡದ್ದರಿಂದ ಕರ್ಣ ಮಾಡುವ ಉಪಕಾರ ಹೆಚ್ಚೋ? ಒಂದೇ ದಿನ ಒಂದೊಪ್ಪತ್ತು ದಾರಿಯಲ್ಲಿ ಹೋಗ್ತಾ ಇರುವಾಗ ಸಭಾಭವನ ಮಾಡಿ ಊಟಕ್ಕೆ ಹಾಕಿದ್ದಕ್ಕೆ ಶಲ್ಯ, ನಾನು ಯಾರು ನಮಗೆ ಇಷ್ಟು ಅನುಕೂಲ ಮಾಡಿದ್ದಾರೋ ಅವರಿಗೆ ನಾನು ಅನುಕೂಲ ಮಾಡ್ತೀನಿ, ಅವರ ಪಕ್ಷದಲ್ಲಿ ನಾನು ಯುದ್ಧವಾಡ್ತೀನಿ ಅಂತ ಹೇಳಿದ್ದಕ್ಕೆ ದುರ್ಯೋಧನ ಬಂದು ಬೇಡ್ತಾನೆ. ಶಲ್ಯ ದುರ್ಯೋಧನನ ಪಕ್ಷದಲ್ಲಿ ಹೋಗ್ತಾನೆ. ಸ್ವಂತ ಸೋದರ ಮಾಮನಾಗಿ, ಪಾಂಡವರ ಸೋದರ ಮಾಮನಾಗಿ ಬಿಟ್ಟು ಹೋಗಿ ದುರ್ಯೋಧನನ ಪಕ್ಷದಲ್ಲಿ ನಿಂತಾನೆ. ಇದು ಮಿತ್ರಪ್ರೇಮ ಹೆಚ್ಚೋ ಹೇಳಿ? ನನ್ನ ಜೀವನಾವಧಿ ಹುಟ್ಟಿದಾರಭ್ಯ ಇವತ್ತಿನವರೆಗೆ ಯಾರು ನನ್ನಿಂದ ಉಪಕಾರವನ್ನು ಪಡೆದಿದ್ದಾರೆ ಅವರು ನನಗೆ ಉಪಕಾರವನ್ನು ಮಾಡೋದು ಮಿತ್ರಪ್ರೇಮ ಅಂತ ಅನ್ಬೇಕಾಗಿಲ್ಲ. ಅದನ್ನ ಯಾರು ತಾತ್ಕಾಲಿಕವಾಗಿ ಕ್ಷಣಿಕವಾಗಿ ನನ್ನಿಂದ ಲಾಭವನ್ನು ಪಡೆದಿದ್ದಾರೆ ಅವರು ನನಗೆ ಉಪಕಾರ ಮಾಡಿದ್ದೇ ಹೆಚ್ಚಿನ ಮಿತ್ರಪ್ರೇಮ ಅಲ್ವೇ? ನನ್ನಿಂದಾದ ಲಾಭ ಸ್ವಲ್ಪ, ನನಗೆ ಮಾಡುವ ಉಪಕಾರ ದೊಡ್ಡದು. ಶಲ್ಯ ಪಾಂಡವರ ವಿರುದ್ಧವಾಗಿ ನಿಲ್ತಾ ಇದ್ದಾನೆ ಅವರ ಸೋದರ ಮಾವನಾಗಿ. ಏನ್ ಲಾಭ ಸಿಕ್ಕಿದೆ, ದುರ್ಯೋಧನನಿಂದ ಏನಂಥ ಲಾಭ ಸಿಕ್ಕಿದೆ ಅಂತ ಅನ್ನೋದಕ್ಕಾಗಿ ಶಲ್ಯ ಇಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡುವುದಕ್ಕೆ ಸಿದ್ಧನಾಗಬೇಕು ಹೇಳಿ? ಅಂದಮೇಲೆ ಶಲ್ಯನ ತ್ಯಾಗ ಹೆಚ್ಚು, ಶಲ್ಯನ ಪ್ರೇಮ ಹೆಚ್ಚು, ಶಲ್ಯನ ಮೈತ್ರಿ ಹೆಚ್ಚು, ಕರ್ಣನ ಮೈತ್ರಿ ಹೆಚ್ಚು ಹೇಳಿ? 10 ದಿನಗಳವರೆಗೆ ಭೀಷ್ಮರಿದ್ರು, 10 ದಿನಗಳವರೆಗೆ ಬರಲಿಲ್ಲ. 20 ದಿನಗಳವರೆಗೆ ಇದ್ದಿದ್ರೆ 20 ದಿನಗಳವರೆಗೂ ಬರ್ತಿರಲಿಲ್ಲ. ದುರ್ಯೋಧನ ಸಾಯೋವರೆಗಿದ್ದಿದ್ರು, ದುರ್ಯೋಧನ ಸಾಯೋವರೆಗೂ ಬರ್ತಿರಲಿಲ್ಲ ಕರ್ಣ. ಹಾಗಾದರೆ ದುರ್ಯೋಧನ ಸತ್ತ ಮೇಲೆ ಇವನು ಬಂದು ಪರಾಕ್ರಮವನ್ನು ತೋರಿಸೋದೇನು? ಯಾಕಬೇಕು? ಆದ್ದರಿಂದ ನೆಸ್ಯಾಮಿ ಶಸ್ತ್ರಾಣಿ ಪಿತಾಮಹಸ್ತತ್ಫಲಂ ಶೃಣೋತು ಅಂತಂತಾನೆ. ಪಿತಾಮಹ ಭೀಷ್ಮರು ನನಗೇನು ಮಾತಾಡಿದ್ರು ಕೆಟ್ಟ ಮಾತು, ಆ ಆಡಿದ ಕೆಟ್ಟ ಮಾತಿಗಾಗಿ ನಾನು ಮಾಡುವ ಪ್ರತಿಫಲವೇನು ಅದನ್ನು ಹೇಳ್ತೇನೆ ಕೇಳಿ ಅಂತಂತಾನೆ. ಅಹಂ ಯದುಕ್ತ ಪರುಷಂತ ಕಿಂಚಿತ್ ಪಿತಾಮಹಸ್ತಸ್ಯ ಫಲಂ ಶೃಣೋತು. ಏನದು? ನ್ಯಸ್ಯಾಮಿ ಶಸ್ತ್ರಾಣಿ ನ ಜಾತ ಸಂಖ್ಯೆ ಪಿತಾಮಹೋದ್ರಕ್ಷತಿ ಮಂ ಸಭಾಯಾಂ ತ್ವಯಿ ಪ್ರಶಾಂತೇತು ಮಮ ಪ್ರಭಾವಂ ರಕ್ಷಂತಿ ಸರ್ವೇ ಭುವಿ ಭೂಮಿಪಾಲಾಹ ಇತ್ಯೇವ ಮುಕ್ತ್ವಾ ಮಹಾಧನುಷ್ಮಾನ್ ಹಿತ್ವಾ ಸಭಾಂ ಸ್ವಂ ಭವನಂ ಜಗಾಮ.
ಇಷ್ಟು ಮಾತಾಡಿ ಸಭಾ ಮಧ್ಯದಲ್ಲೇನೆ ಹೊರಟೋಗ್ಬಿಟ್ಟ. ಸಭೆ ಇನ್ನೂ ಮುಗಿದಿಲ್ಲ, ಚರ್ಚೆ ಮುಗಿದಿಲ್ಲ, ಬರ್ಖಾಸ್ತ್ ಆಗಿಲ್ಲ, ವೋಟ್ ಆಫ್ ಥ್ಯಾಂಕ್ಸ್ ಆಗಿಲ್ಲ, ಏನು ರಾಜ ಎದ್ದಿಲ್ಲ. ಇವನು ಎದ್ದೋದ, ಕಾರಣ ನಾನಿರೋದೇ ಇಲ್ಲ ಇಲ್ಲಿ, ನಾನು ಹೋಗಿಬಿಡ್ತೇನೆ. ಹೋಗಿಬಿಟ್ಟು ಭೀಷ್ಮಸ್ತು ದುರ್ಯೋಧನಮೇವ ರಾಜನ್ ಮಧ್ಯೆ ಕುರುಣನ್ ಪ್ರಹಸನ್ನುವಾಚ, ನಗತಾ ಹೇಳ್ತಾನೆ, ಸತ್ಯ ಪ್ರತಿಜ್ಞ ಕೆಲ ಸೂತಪುತ್ರ, ನಿನಗೆ ಬಹಳ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದ ಸೂತಪುತ್ರ ಕರ್ಣ, ಅವನು ಆಡಿದ ಮಾತು ಅತ್ಯಂತ ಸತ್ಯ. ಆದ್ದರಿಂದ ಅದಕ್ಕಾಗೇನೆ ಹೋಗ್ತಾ ಇದ್ದಾನೆ ಕಾಣಿಸ್ತಾ. ಅವನ ಮನೆಗೆ ಹೋದ ಅಂದ್ರೆ ನಿನಗೆ ಉಪಕಾರವಾಗತ್ತೋ ಏನೋ, ಯಾರಿಗೆ ಗೊತ್ತು, ಇರ್ಬೋದು. ಸತ್ಯ ಪ್ರತಿಜ್ಞಾ. ಆದ್ದರಿಂದ ಈಗ ಅವನು ಯುದ್ಧಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾನೆ, ಯುದ್ಧಕ್ಕೆ ಬರುವುದಿಲ್ಲ. ಈಗ ಮನೆಯಲ್ಲಿರ್ತಾನೆ, ವಿಶ್ರಾಂತಿ ತಗೊಳ್ತಾನೆ ಸ್ವಲ್ಪ ದಿವಸ. ನಾನೇ ಸಸ್ಪೆಂಡ್ ಮಾಡಬೇಕಾಗಿತ್ತು, ತಾನೇ ತಾನು ಸಸ್ಪೆಂಡ್ ಮಾಡ್ಕೊಂಡಿದ್ದ. ಸತ್ಯ ಪ್ರತಿಜ್ಞ ಕೇಲ ಸೂತಪುತ್ರ ತಥಾ ಸಭಾರಂ ವಿಷಹೇತ ಕಸ್ಮಾತ್. ಹಾಗಾದ್ರೆ ಇಡೀ ಭಾರವನ್ನು ವಹಿಸ್ತೇನೆ ಅಂತ ಮೂರು ಸಲ ಹೇಳಿದ. ಮೂರು ಸಲ ಹೇಳಿದ, ಅದೆಲ್ಲ ನನ್ನ ಭಾರ, ಅದೆಲ್ಲ ನನ್ನ ಭಾರ, ಆಸ್ ಇಫ್ ಎಲ್ಲ ತಾನೇ ಮಾಡಿದವರು ಹಾಗೆ. ಏನೂ ಮಾಡಿಲ್ಲ, ಪ್ರತಿಜ್ಞೆ ಮಾಡಿದ, ಎದ್ದೋದ. ಇದೇನು ಮಮೈಷ ಭಾರ, ಇದೇನನ್ನೋದು ಮಮೈಷ ಭಾರ. ತಥಾ ಸಭಾರಂ ವಿಷಹೇತ ಕಸ್ಮಾತ್ ವ್ಯೂಹಂ ಪ್ರತಿ ವ್ಯೂಹ್ಯ ಶಿರಾಂಸಿ ಭಿತ್ವ. ಅವನು ಹೋಗಿದ್ದಾನ, ಹೋಗ್ಲಿ, ಹೆಲ್ ವಿತ್ ಹಿಮ್. ಹೋದವನು ಹೋಗ್ಲಿ, ಅವನೇನು ಬೇಕಾಗಿಲ್ಲ. ನಾನಿದ್ದೀನಿ, ನಾನು ಮಾಡ್ತೀನಿ, ನಾನು ಪ್ರತಿಜ್ಞೆ ಮಾಡ್ತೀನಿ, ವ್ಯೂಹವನ್ನು ರಚನೆ ಮಾಡ್ತೀನಿ. ವ್ಯೂಹವನ್ನು ರಚನೆ ಮಾಡಿ ತಲೆಗಳನ್ನು ಕತ್ತರಿಸ್ತಾ ಹೋಗ್ತೀನಿ. ಲೋಕಕ್ಷಯಂ ಪಶ್ಚಾತ್ ಭೀಮಸೇನ. ಭೀಮಸೇನನ ಪಕ್ಷದಲ್ಲಿರುವಂತಹ ಎಷ್ಟು ಜನ ಇದ್ದಾರೋ ಅಷ್ಟೆಲ್ಲ ಜನರನ್ನು ಕೂಡ ತಲೆ ಉರುಳಿಸ್ತಾ ಹೋಗ್ತೀನಿ. ಭೀಮಾರ್ಜುನರಿಂದ ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ನಾನೇನು ಹೇಳುದಿಲ್ಲ, ಆ ಪ್ರತಿಜ್ಞೆ ಮಾಡುವುದಿಲ್ಲ ನಾನು. ಅವನ ಹಾಗೆ